ನಮಸ್ತೆ ವೀಕ್ಷಕರೇ. ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಎಲ್ಲ ಸಕಲ ವಿಘ್ನಗಳಿಗೂ ವಿಘ್ನನಾಶಕ, ವಿಘ್ನ ಹೊಡೆಯನಾಗಿರ್ತಕ್ಕಂಥ ನಮ್ಮ ಗಣಪತಿ ವಿಘ್ನೇಶ್ವರನ ಒಂದು ಮಂತ್ರನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಆಗು ಹೋಗು ಕೆಲಸಗಳಲ್ಲಿ, ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಜಯ ತಂದು ಕೊಡ್ತಕ್ಕಂಥ ಒಂದು ವಿಘ್ನೇಶ್ವರನ ಮಂತ್ರ ಬಂದ್ಬಿಟ್ಟು ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಕರ್ತರೇ ಸರ್ವ ವಿಘ್ನ ಪ್ರಶಮನಾಯ ಸರ್ವರಾಜಶಂಕರನಾಯ ಸರ್ವಜನ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವಾಹ. ಈ ಮಂತ್ರವನ್ನು ವಿಧಾನೋಕ್ತವಾಗಿ ಗ್ರಹಣ ಕಾಲದಲ್ಲಿ, ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಅಮಾಸೆ ಹುಣ್ಮೆಗಳಲ್ಲಿ, ಅನಂತರ ಅಮೃತ ಸಿದ್ಧಿಯೋಗ ಕಳೆದ ದಿವಸ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು 1008 ಸಲ ಈ ಮಂತ್ರನ ಫಸ್ಟು ಸಿದ್ಧ ಮಾಡ್ಕೊಳ್ಳಿ ವೀಕ್ಷಕರೇ. ಸಿದ್ಧಿ ಮಾಡ್ಕೊಂಡ ನಂತರ ಪ್ರತಿದಿನ ನಿಮ್ಮ ನಿತ್ಯ ದೇವರ ಪೂಜೆ, ನಿಮ್ಮ ಕುಲದೇವರ ಯಾವುದೋ ನಿಮ್ಮ ಇಷ್ಟಾರ್ಥ ದೈವ ಪೂಜೆಯ ನಂತರ 108 ಸರಿ ಈ ಮಂತ್ರನ ಜಪ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಯಾವುದೇ ರೀತಿ ವಿಘ್ನವಿಲ್ಲದೆ ಸಾಕ್ಷಾತ್ ವಿಘ್ನೇಶ್ವರನ ಕೃಪೆಯಿಂದ ಪ್ರತಿಯೊಂದು ವ್ಯಾಪಾರ ವ್ಯವಹಾರಗಳಲ್ಲಿಯೂ ನೀವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು. ನೀವು ಯಾವುದೇ ರೀತಿ ರಾಜ್ಯ ಕಾರ್ಯ, ಸ್ತ್ರೀ ಪುರುಷ ಮುಂತಾದವರು ಯಾರನ್ನು ಭೇಟಿಯಾದರೂ ಕೂಡ ನಿಮ್ಮಂತೆ ಒಂದು ವಶೀಭೂತರಾಗ್ತಕ್ಕಂಥದ್ದು, ಮೀನ್ಸ್ ಆಕರ್ಷಣೆಯಾಗ್ತಾರೆ. ಇದು ವಿಘ್ನೇಶ್ವರನ ಮಂತ್ರ ಇರ್ತಕ್ಕಂಥದ್ದು ವೀಕ್ಷಕರೇ. ಈ ಮಂತ್ರನ ಕೊಟ್ಟಿಲ್ಲ 1008 ಸಾರಿ ಅಂತೇಳಿ ಗ್ರಂಥದಲ್ಲಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅದು ಮಂತ್ರನ ಜಾಸ್ತಿ ಜಪ ಮಾಡಿದಷ್ಟು ಮಾತ್ರ ಸಿದ್ಧಿ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಮಂತ್ರನ 1008 ಸರಿ ಜಪ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ನಿಮ್ಮ ಪೂಜಾ ಸಮಯದಲ್ಲಿ ಈ ಮಂತ್ರನ 108 ಸರಿ ಹೇಳ್ಬಿಟ್ಟು ನಿಮ್ಮ ಕಾರ್ಯ ಕೈಗೂಡೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.